ನಾವು ಭಾರತೀಯರು ಎಷ್ಟೇ ದೊಡ್ಡ ವಿದ್ಯಾವಂತರಾಗಿದ್ದರೂ ಕೂಡ ಬುದ್ಧಿವಂತರಾಗ್ತಿಲ್ಲ. ನಮ್ಮಲ್ಲಿ ವೈಜ್ಞಾನಿಕ ಮನೋಭಾವ ಅನ್ನೋದು ಬೆಳೀತಾನೇ ಇಲ್ಲ. ನಮಗೆ ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂದರೆ ಏನಂತ ಗೊತ್ತೇ ಇಲ್ಲ. ನಮ್ಮ ದೇಶದಲ್ಲಿ ಈವನ್ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ಡಾಕ್ಟರ್ಸ್ಗಳು ಕೂಡ ಮೂಢನಂಬಿಕೆಗಳನ್ನು ಫಾಲೋ ಮಾಡಿ ಮೂಢನಂಬಿಕೆಗಳಿಗೆ ಬಲಿಯಾಗ್ತಾ ಇದ್ದಾರೆ. ಇವರೇ ದೊಡ್ಡ ದೊಡ್ಡ ಅಂಧಭಕ್ತರಾಗಿ ಕುಂತ್ಬಿಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಕಲಿಯದವರಿಗಿಂತ ಕಲಿತವರೇ ಜಾಸ್ತಿ ಮೂಢನಂಬಿಕೆಗಳಿಗೆ ಬಲಿಯಾಗ್ತಾ ಇದ್ದಾರೆ. ಏನು ಮಾಡೋಕ್ಕಾಗತ್ತೆ, ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಆ ರೀತಿ ಇದೆ. ಅದಕ್ಕಾಗಿ ಈ ಮೂಢನಂಬಿಕೆಗಳಲ್ಲೇ ನಮ್ಮ ಮ್ಯಾಕ್ಸಿಮಮ್ ಟೈಮು ಮತ್ತು ದುಡ್ಡು ವೇಸ್ಟ್ ಆಗ್ತಾ ಇದೆ. ಒಂದು ವೇಳೆ ನೀವೇನಾದರೂ ನಿಮ್ಮ ಗೋಲ್ಡನ್ ಟೈಮನ್ನು ಮತ್ತು ಹಾರ್ಡ್ ಅರ್ನಡ್ ಮನಿಯನ್ನು ಸೇವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈಗಲೇ ನೀವು ಎಲ್ಲ ಥರನಾದ ಮೂಢನಂಬಿಕೆಗಳಿಂದ ಹೊರಬನ್ನಿ. ಈ ಮೂಢನಂಬಿಕೆಗಳೇ ನಿಮ್ಮನ್ನು ಬಡವರನ್ನಾಗಿಸ್ತಾ ಇವೆ, ಇವೇ ನಿಮ್ಮನ್ನು ದುಃಖಕ್ಕೆ ತಳ್ತಾ ಇವೆ. ಅದಕ್ಕಾಗಿ ಎಲ್ಲ ಥರದ ಮೂಢನಂಬಿಕೆಗಳಿಂದ ಹೊರಬನ್ನಿ. ನಂಬರ್ 1, ಕ್ಯಾಟ್ ಕ್ರಾಸಿಂಗ್ ಯುವರ್ ಪಾತ್. ನಾವು ಎಲ್ಲಾದರೂ ಹೊರಗಡೆ ಹೋಗುವಾಗ ನಮ್ಮ ದಾರಿಯಲ್ಲಿ ಬೆಕ್ಕು ಅಡ್ಡ ಬಂದರೆ ಅದು ಅಶುಭವಾಗಿದೆ, ಇದು ಬ್ಯಾಡ್ ಲಕ್ ಅನ್ನು ತರುತ್ತೆ. ಅದಕ್ಕಾಗಿ ನಾವು ದಾರಿ ಬದಲಿಸಿ ಹೋಗಬೇಕು, ಇಲ್ಲಾಂದರೆ ನಮ್ಮ ಕೆಲಸ ಆಗಲ್ಲ. ಈ ಒಂದು ಮೂಢನಂಬಿಕೆ ಇದೆಯಲ್ಲ, ಇದನ್ನು ಆಲ್ಮೋಸ್ಟ್ ಆಲ್ ಜನ ನಂಬ್ತಾರೆ. ಎಲ್ಲಿಗೋ ಹೊರಟಿರ್ತಾರೆ, ಏನೋ ಕೆಲಸ ಇರುತ್ತೆ, ದಾರಿ ಮಧ್ಯದಲ್ಲಿ ಬೆಕ್ಕು ಬಂತಪ್ಪ ಅಂತಂದರೆ ನನ್ನ ಕೆಲಸ ಆಗಲ್ಲ ಅಂಥೇಳಿ ಬೇರೆ ದಾರಿಯಿಂದ ಹೋಗ್ತಾರೆ, ಇಲ್ಲವೇ ಆ ಕೆಲಸವನ್ನು ಅಲ್ಲಿಗೆ ಬಿಟ್ಬಿಟ್ಟು ಮತ್ತೆ ಮನೆಗೆ ಹೋಗಿಬಿಡ್ತಾರೆ. ಸೊ ಈ ರೀತಿ ಮಾಡಿ ತಮ್ಮ ಟೈಮನ್ನು, ದುಡ್ಡನ್ನು, ಅಪರ್ಚುನಿಟಿಯನ್ನು ವೇಸ್ಟ್ ಮಾಡ್ತಾರೆ. ಇದೊಂದು ಮೂಢನಂಬಿಕೆ ಆಗಿದೆ. ಆದರೆ ರಿಯಾಲಿಟಿ ಏನಾಗಿದೆ, ಬೆಕ್ಕಿಗೂ ಹಾಗೂ ಅದೃಷ್ಟಕ್ಕೂ ಯಾವುದೇ ಸಂಬಂಧವಿಲ್ಲ. ಬೆಕ್ಕು ನಿಮ್ಮ ದಾರಿಯಲ್ಲಿ ಅಡ್ಡ ಬಂದರೆ ನಿಮಗೆ ದುರಾದೃಷ್ಟನೂ ಬರಲ್ಲ, ನಿಮ್ಮ ದಾರಿಯಲ್ಲಿ ಬೆಕ್ಕು ಬರದೇ ಇದ್ದರೆ ನಿಮಗೆ ಅದೃಷ್ಟನೂ ಬರಲ್ಲ. ಬೆಕ್ಕಿಗೂ ಅದೃಷ್ಟಕ್ಕೂ ಯಾವುದೇ ಸಂಬಂಧವಿಲ್ಲ. ನಾವು ಹೇಗೆ ನಮ್ಮ ಕೆಲಸಕ್ಕೆ ಎಲ್ಲಿಗೋ ಹೊರಟಿರ್ತೀವೋ ಅದೇ ರೀತಿ ಬೆಕ್ಕುಗಳು ಕೂಡ ತಮ್ಮ ಕೆಲಸಕ್ಕೆ ತಮ್ಮ ಪಾಡಿಗೆ ತಾವೇ ಓಡಾಡ್ಕೊಂಡಿರ್ತವೆ. ತಮಗೆ ಎಲ್ಲಿ ಆಹಾರ ಸಿಗ್ತಾ ಇರತ್ತನೋ ಅಲ್ಲಿ ಇರ್ತವೆ, ಹುಡ್ಕಾಡ್ಕೊಂಡು ಹೋಗ್ತಾ ಇರ್ತವೆ. ಅವ್ರದ್ದು ಒಂದು ಹೊಟ್ಟೆಪಾಡಿರುತ್ತೆ. ನಾವು ಹೆಂಗೆ ಮನುಷ್ಯರು ಪ್ರಾಣಿಗಳಾಗಿದ್ದೇವೆನೋ ಅವು ಕೂಡ ಪ್ರಾಣಿಯಾಗಿರ್ತವೆ. ಸೊ ಬೆಕ್ಕುಗಳು ನಮ್ಮನ್ನು ನೋಡ್ತಾ ಇದ್ದಂತೆಯೇ ಹೆದರ್ಕೊಂಡು ಓಡೋಗ್ತವೆ. ಸೊ ಇವುಗಳಿಂದ ನಮಗೇನು ದುರಾದೃಷ್ಟ ಬರಲ್ಲ, ಬ್ಯಾಡ್ ಲಕ್ ಬರಲ್ಲ. ನಾವು ಹೋಗುವಾಗ ಇವು ಅಡ್ಡ ಬಂದರೆ ನಮ್ಮ ಕೆಲಸ ಕೆಡಲ್ಲ. ನಂಬರ್ 2, ಇವಿಲ್ ಐ ಅಥವಾ ನಜರ್. ಯಾರಿಗೆ ನಮ್ಮನ್ನು ಕಂಡ್ರೆ ಆಗಲ್ವೋ, ಯಾರು ನಮ್ಮ ಮೇಲೆ ಹೊಟ್ಟೆ ಉರಿದುಕೊಳ್ತಾ ಇರ್ತಾರೋ ಅವರ ದೃಷ್ಟಿ ನಮ್ಮ ಮೇಲೇನಾದರೂ ಬಿದ್ದರೆ ನಮಗೆ ಕೇಡಗಾಲ ಶುರುವಾಗತ್ತೆ, ನಮಗೆ ದೃಷ್ಟಿ ಆಗತ್ತೆ, ಕೆಟ್ಟದಾಗತ್ತೆ, ನಮ್ಮ ಆರೋಗ್ಯ ಕೆಡತ್ತೆ. ಅದಕ್ಕಾಗಿ ನಾವು ಕಪ್ಪು ದಾರವನ್ನು ಕಟ್ಕೋಬೇಕು. ಮನೆಯಲ್ಲಿ ಮಕ್ಕಳಿದ್ದರೆ ಅವುಗಳಿಗೆ ಕಪ್ಪು ದೃಷ್ಟಿ ಬೊಟ್ಟನ್ನು ಇಡಬೇಕು. ಮತ್ತು ಮನೆಯಲ್ಲಿ ಮೆಣಸಿನಕಾಯಿಗಳನ್ನು, ನಿಂಬೆಹಣ್ಣನ್ನು ಕಟ್ಟಬೇಕು. ಇದು ನಮ್ಮನ್ನು ದೃಷ್ಟಿಯಿಂದ ಕಾಪಾಡುತ್ತೆ. ಈ ಮೂಢನಂಬಿಕೆ ಅಂತೂ ಪ್ರತಿಯೊಬ್ಬರ ಮನೆಗಳಲ್ಲಿದೆ ಅಂದರೂ ಕೂಡ ತಪ್ಪಾಗಲ್ಲ. ಎಲ್ಲರೂ ಕೂಡ ಇದನ್ನು ನಿಜ ಅಂತಲೇ ನಂಬ್ತಾ ಇದ್ದಾರೆ. ದೃಷ್ಟಿ ಆಗಿಬಿಡತ್ತೆ ಅಂಥೇಳಿ ಇಷ್ಟೆಲ್ಲ ಸರ್ಕಸ್ಗಳನ್ನ ಮಾಡ್ತಾ ಇದ್ದಾರೆ. ಆದರೆ ರಿಯಾಲಿಟಿಯಾಗಿ ಸೈನ್ಸಿನ ಪ್ರಕಾರ ನೋಡೋಕ್ಕೆ ಹೋದರೆ ಬೇರೆ ಯಾರೋ ಹೊಟ್ಟೆ ಉರಿದುಕೊಳ್ಳೋದ್ರಿಂದ ನಮಗೇನು ಕೆಟ್ಟದ್ದಾಗಲ್ಲ. ಅವರು ಜಲ್ಸಿ ಪಡ್ತಾ ಇದ್ದಾರೆ ಅಂತಂದರೆ ಅವರ ಟೈಮ್ ವೇಸ್ಟ್ ಆಗುತ್ತೆ, ಅವರ ಮೂಡ್ ಆಫ್ ಆಗುತ್ತೆ, ನಮಗೇನು ವ್ಯತ್ಯಾಸ ಆಗಲ್ಲ. ಆದರೆ ಯಾವಾಗ ನಮಗೆ ಗೊತ್ತಾಗತ್ತಲ್ಲ, ಇವರಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ, ಇವ್ರು ನಮ್ಮ ಎನಿಮಿ ಇದ್ದಾರೆ, ಇವ್ರು ನಮ್ಮ ಅಂತಂಬ್ರಿದ್ದಾರೆ, ಇವ್ರು ನಮ್ಮ ರಿಲೇಟಿವ್ಸ್ಗಳಿದ್ದಾರೆ ಅನ್ನೋದು ಗೊತ್ತಾಗತ್ತಲ್ಲ, ಆವಾಗ ನಾವು ಒತ್ತಡದಲ್ಲಿ ಹೋಗ್ತೀವಿ. ನಾವು ಕೂಡ ಅಸೂಯೆ ಪಡೋಕ್ಕೆ ಶುರು ಮಾಡ್ತೀವಿ. ಒಂದು ಸೈಲೆಂಟ್ ಆಗಿರುವ ಅವ್ಯಕ್ತ ಭಯ ನಮ್ಮನ್ನು ಕಾಡೋಕ್ಕೆ ಶುರು ಮಾಡಿಬಿಡತ್ತೆ. ಈ ಭಯ ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತೆ, ಕಾರ್ಯಕ್ಷಮತೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ನಮಗೇನೋ ಆಗಿಬಿಡತ್ತೆ ಅನ್ನೋ ಒಂದು ಭಯ ಇರುತ್ತಲ್ಲ, ಇದು ನಮ್ಮ ಆರೋಗ್ಯವನ್ನು ಕೆಡಿಸಿಬಿಡತ್ತೆ. ಇವರು ಕೆಟ್ಟ ದೃಷ್ಟಿ ಹಚ್ಚೋದ್ರಿಂದ ನಮಗೇನೂ ನಷ್ಟ ಆಗಲ್ಲ. ಆದರೆ ನಮ್ಮಲ್ಲೇನು ನಾವು ಸೈಕಾಲಜಿಕಲ್ ಎಫೆಕ್ಟ್ ಮಾಡ್ಕೊತೀವೋ, ಯೋಚನೆ ಮಾಡ್ತೀವೋ, ಓವರ್ ಥಿಂಕ್ ಮಾಡ್ತೀವೋ, ಇದರಿಂದ ನಮ್ಮ ಆರೋಗ್ಯ ಕೆಡುತ್ತೆ. ನಂಬರ್ 3, ಟ್ವಿಚಿಂಗ್ ಆಫ್ ಐಸ್. ಒಂದು ವೇಳೆ ನಮ್ಮ ಕಣ್ಣುಗಳೇನಾದರೂ ಹೊಡೆದುಕೊಳ್ಳೋಕ್ಕೆ ಶುರು ಮಾಡಿದರೆ ಇದು ಮುಂದಾಗುವ ಘಟನೆಗಳ ಮುನ್ಸೂಚನೆ ಆಗಿದೆ. ಒಂದು ವೇಳೆ ನಮ್ಮ ಎಡಗನ್ನೇನಾದರೂ ಹೊಡೆದುಕೊಳ್ಳೋಕ್ಕೆ ಶುರು ಮಾಡಿದರೆ ಇದು ಅಶುಭವಾಗಿರುತ್ತೆ, ಮತ್ತು ಬಲಗನ್ನೇನಾದರೂ ಹೊಡೆದುಕೊಳ್ಳೋಕ್ಕೆ ಶುರು ಮಾಡಿದರೆ ಇದು ಶುಭವಾಗಿರುತ್ತೆ. ನಾವು ಖುಷಿ ಪಡಬೇಕು. ಕಣ್ಣುಗಳು ಬಡಿದುಕೊಳ್ಳೋಕ್ಕೆ ಶುರು ಮಾಡಿದರೂ ಕೂಡ ಜನ ಇದಕ್ಕೂ ಒಂದು ಮೂಢನಂಬಿಕೆಯನ್ನು ಮಾಡ್ಕೊಂಡು ಕುಂತಿದ್ದಾರೆ. ಆದರೆ ಸೈನ್ಸ್ ಏನು ಹೇಳುತ್ತಪ್ಪ ಅಂತಂದರೆ, ಯಾವಾಗ ನಮ್ಮ ಕಣ್ಣಿನ ಮೇಲೆ ಅತಿಯಾದ ಒತ್ತಡ ಬೀಳತ್ತೋ
ಯಾವಾಗ ಅತಿಯಾದ ಆಯಾಸ ಆಗತ್ತೋ ಆವಾಗ ಕಣ್ಣುಗಳು ಹೊಡೆದುಕೊಳ್ಳೋಕೆ ಶುರು ಮಾಡ್ತವೆ. ಕಣ್ಣು ಹೊಡೆದುಕೊಳ್ಳುವುದರಿಂದ ನಿಮಗೇನು ಲಾಭವೂ ಆಗಲ್ಲ, ನಷ್ಟವೂ ಆಗಲ್ಲ. ಯಾವಾಗ ಕಣ್ಣಿನ ಮೇಲೆ ಒತ್ತಡ ಬೀಳತ್ತೋ, ಆಯಾಸ ಆಗುತ್ತೋ ಆವಾಗ ಕಣ್ಣುಗಳು ಹೊಡೆದುಕೊಳ್ತವೆ. ನಿಮ್ಮ ಕಣ್ಣೇನಾದರೂ ಹೊಡೆದುಕೊಳ್ಳೋಕೆ ಶುರು ಮಾಡಿದರೆ ಒಳ್ಳೆಯದಾಗತ್ತೆ ಕೆಟ್ಟದಾಗತ್ತೆ ಅಂತೇಳಿ ಭಯನೂ ಪಡಕ್ಕೆ ಹೋಗ್ಬಿಡಿ, ಖುಷಿನೂ ಪಡಕ್ಕೆ ಹೋಗ್ಬಿಡಿ. ಕಣ್ಣುಗಳು ಬಡಿದುಕೊಳ್ಳೋದ್ರಿಂದ ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಮುನ್ಸೂಚನೆ ನಿಮಗೆ ಸಿಗಲ್ಲ. ನಂಬರ್ 4, ಹಿಕಪ್ಸ್. ನಾವು ಊಟ ಮಾಡುವಾಗ ಇಲ್ಲವೇ ಮಾತನಾಡುವಾಗ ಎಲ್ಲಾದರೂ ಖಾಲಿ ಕುಂತು ಹರಟೆ ಹೊಡೆಯುವಾಗ ನಮಗೆ ಬಿಕ್ಕಳಿಕೆಗಳು ಬಂದರೆ ಆವಾಗ ನಾವು ಯಾರೋ ನಮ್ಮನ್ನು ನೆನಪಿಸಿಕೊಳ್ತಾ ಇದ್ದಾರೆ, ಯಾರೋ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಯಾರೋ ಎಲ್ಲೋ ಕೂತ್ಕೊಂಡು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತೇಳಿ ಅನ್ಕೊತೀವಿ. ಮತ್ತು ನಮಗೆ ಯಾರ್ಯಾರು ನೆನಪಿಗೆ ಬರ್ತಾರೋ ಅವರ ಹೆಸರುಗಳನ್ನು ತೆಗೆದುಕೊಳ್ಳೋಕೆ ಶುರು ಮಾಡ್ತೀವಿ. ನನಗೀಗ ಬಿಕ್ಕಳಿಕೆ ಬಂದಿದೆ ಅಂತಂದರೆ ನನ್ನ ಎಕ್ಸ್ ಲವರು ನೆನಪಿಸ್ಕೊಳ್ತಾ ಇರ್ಬೋದು, ನನ್ನ ಬಾಯ್ ಫ್ರೆಂಡ್ ನೆನಪಿಸಿಕೊಳ್ತಾ ಇರ್ಬೋದು ಅಂಥೇಳಿ ಇವರು ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ಟು ಯಾರ್ದ್ಯಾರ್ದೋ ಹೆಸರನ್ನು ತೆಗೆದುಕೊಳ್ತಾರೆ. ಸ್ವಲ್ಪ ಕ್ಷಣದ ನಂತರ ಬಿಕ್ಕಳಿಕೆ ನಿಂತು ಹೋಗಿಬಿಡುತ್ತೆ. ಅದಕ್ಕಾಗಿ ಇವರು ಬಿಕ್ಕಳಿಕೆ ಬರ್ತಾ ಇದೆ ಅಂತಂದರೆ ಯಾರೋ ನಮ್ಮನ್ನು ನೆನಪಿಸಿಕೊಳ್ತಾ ಇದ್ದಾರೆ ಅನ್ನೋದನ್ನೇ ನಂಬಿಬಿಡ್ತಾರೆ. ಈ ಬಿಕ್ಕಳಿಕೆ ಬಂದಾಗ ಯಾರೋ ನಮ್ಮನ್ನು ನೆನಪಿಸಿಕೊಳ್ತಾ ಇರ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಮೂಢನಂಬಿಕೆಯಾಗಿದೆ. ಇದರ ಹಿಂದಿರುವ ಸೈನ್ಸ್ ಏನಪ್ಪ ಅಂತಂದರೆ, ಯಾವಾಗ ಜೀರ್ಣಕ್ರಿಯೆಯಲ್ಲಿ ಇಲ್ಲವೇ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕಲ್ಲಿ ಕಿರಿಕಿರಿ ಆಗತ್ತೋ, ಇನ್ಫ್ಲಮೇಷನ್ ಜಾಸ್ತಿ ಆಗತ್ತೋ, ಇರಿಟೇಷನ್ ಆಗೋಕ್ಕೆ ಶುರು ಆಗತ್ತೋ ಆವಾಗ ಡಯಾಫ್ರಾಮ್ ಇದ್ದದ್ದು ಅನೈಚ್ಛಿಕವಾಗಿ ಸಂಕುಚಿತವಾಗತ್ತೆ. ಒಳಗಡೆ ಡಯಾಫ್ರಾಮ್ ಇರುತ್ತಲ್ಲ, ಅದು ಕಾಂಪ್ರೆಸ್ ಆಗೋದು, ಸ್ವಲ್ಪ ರಿಲ್ಯಾಕ್ಸ್ ಆಗೋದು, ಇದರ ಸ್ಪೀಡನ್ನು ಸ್ವಲ್ಪ ಜಾಸ್ತಿ ಮಾಡುತ್ತೆ. ಆವಾಗ ನಮಗೆ ಬಿಕ್ಕಳಿಕೆಗಳು ಬರೋಕ್ಕೆ ಶುರು ಮಾಡ್ತವೆ. ಡೈಜೆಸ್ಟಿವ್ ಟ್ರ್ಯಾಕಲ್ಲಿ ಇರಿಟೇಷನ್ ಆದಾಗ ಬಿಕ್ಕಳಿಕೆಗಳು ಬರ್ತವೆ. ಯಾರೋ ನಮ್ಮನ್ನು ನೆನಪಿಸಿಕೊಂಡಾಗ ಬಿಕ್ಕಳಿಕೆಗಳು ಬರಲ್ಲ. ಅದಕ್ಕಾಗಿ ನಿಮ್ಮ ಎಕ್ಸ್ ಲವರ್ಗಳ ಹೆಸರನ್ನು ತೆಗೆದುಕೊಳ್ತಾ ಕೂಡಕ್ಕೆ ಹೋಗ್ಬೇಡಿ. ಸ್ವಲ್ಪ ನೀರು ಕುಡೀರಿ, ಎದ್ದು ಓಡಾಡಿ, ಬಿಕ್ಕಳಿಕೆಗಳು ಹೋಗ್ತವೆ. ನಂಬರ್ 5, ಕಟ್ಟಿಂಗ್ ನೇಲ್ಸ್ ಆಟ್ ನೈಟ್. ಒಂದು ವೇಳೆ ನಾವೇನಾದರೂ ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ಉಗುರನ್ನು ಕತ್ತರಿಸಿದರೆ ನಮಗೆ ದುರಾದೃಷ್ಟ ಬರುತ್ತೆ. ಅದಕ್ಕಾಗಿ ನಾವು ಸಂಜೆ ಅಥವಾ ರಾತ್ರಿ ಉಗುರನ್ನು ಕತ್ತರಿಸಬಾರ್ದು ಅನ್ನೋ ಒಂದು ಮಾತಿದೆ. ಇದು ಕೂಡ ಸದ್ಯಕ್ಕೆ ಮೂಢನಂಬಿಕೆಯಾಗಿದೆ. ಇದರ ಹಿಂದಿರುವ ಲಾಜಿಕ್ ಏನಪ್ಪ ಅಂತಂದರೆ, ಪ್ರಾಚೀನ ಕಾಲದಲ್ಲಿ ಮನೆಗಳಲ್ಲಿ ಸರಿಯಾಗಿ ಬೆಳಕಿರ್ತಾ ಇರಲಿಲ್ಲ ಸಂಜೆ ಟೈಮಲ್ಲಿ. ಯಾಕಪ್ಪ ಅಂತಂದರೆ ಆವಾಗ ವಿದ್ಯುತ್ತೇ ಇರಲಿಲ್ಲ. ರಾತ್ರಿಯವರು ಕಡಿಮೆ ಬೆಳಕಿನಲ್ಲಿ ಅಂದರೆ ಕಂದಿಲ್ನ ಬೆಳಕಿನಲ್ಲಿ ಅಥವಾ ದೀಪದ ಬೆಳಕಿನಲ್ಲಿ ಏನಾದರೂ ಉಗುರುಗಳನ್ನು ಕಟ್ ಮಾಡೋಕ್ಕೆ ಹೋದರೆ ಅವರ ಬೆರಳೆ ಕಟ್ಟಾಗೋ ಚಾನ್ಸಸ್ ಇತ್ತು, ಗಾಯ ಆಗೋ ಚಾನ್ಸಸ್ ಇತ್ತು. ಅದಕ್ಕಾಗಿ ಅವರು ರಾತ್ರಿ ಸುರಕ್ಷತೆಯ ದೃಷ್ಟಿಯಿಂದ ರಾತ್ರಿ ಉಗುರನ್ನು ಕಟ್ ಮಾಡಬೇಡಿ ಅಂಥೇಳಿ ಹಿರಿಯರು ಹೇಳ್ತಾಯಿದ್ರು, ಆವಾಗ ಹೇಳ್ತಾಯಿದ್ರು. ಆದರೆ ಇದನ್ನು ಇಲ್ಲಿ ತನಕ ಜನ ನಂಬ್ಕೊಂಡು ಬರ್ತಾ ಇದ್ದಾರೆ. ರಾತ್ರಿ ಉಗುರು ಕಟ್ ಮಾಡಿದರೆ, ಸಂಜೆ ಉಗುರು ಕಟ್ ಮಾಡಿದರೆ ಬ್ಯಾಡ್ ಲಕ್ ಬರುತ್ತೆ, ಕಟ್ ಮಾಡಬೇಡಿ, ದೆವ್ವ ಬರುತ್ತೆ, ಕಟ್ ಮಾಡಬೇಡಿ. ಸೊ ಅವಾಗ ಕರೆಂಟ್ ಇರಲಿಲ್ಲ, ಉಗುರು ಕತ್ತರಿಸೋಕೆ ಹೋಗಿ ಬೆರಳೆ ಕಟ್ಟಾಗೋ ಚಾನ್ಸಸ್ ಇತ್ತು. ಅದಕ್ಕಾಗಿ ಅವರು ಬೇಡ ಅಂಥೇಳಿ ಹೇಳೋಕೆ ಈ ರೀತಿ ಹೇಳ್ತಾಯಿದ್ರು. ಬಟ್ ಈಗಂತೂ ಸಿಕ್ಕಾಪಟ್ಟೆ ಬೆಳಕಿದೆ, ಎಲೆಕ್ಟ್ರಿಸಿಟಿ ಇದೆ. ನೀವು ಬಿಂದಾಸ್ ಆಗಿ ಸಂಜೆ ರಾತ್ರಿ 12ಕ್ಕೆ ಬೇಕಾದರೂ ಕೂಡ ಉಗುರನ್ನು ಕಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ನಂಬರ್ 6, ಕ್ರೋ ಕಾವಿಂಗ್ ನಿಯರ್ ಹೋಮ್. ನಮ್ಮ ಮನೆ ಹತ್ರ ಅಪ್ಪಿತಪ್ಪಿ ಕಾಗೆಗಳು ಬಂದರೆ, ಕಾಗೆಗಳು ನಮ್ಮ ಮನೆ ಮೇಲೆ ಬಂದು ಕುಂತು ಕೂಗೋಕೆ ಶುರು ಮಾಡಿದರೆ ಹೆಣ್ಮಕ್ಳು ಏನು ಅನ್ಕೊತಾರಪ್ಪ ಅಂತಂದರೆ, ಇವತ್ತು ಕಾಗೆಗಳು ಬಂದಿವೆ, ಕಾಗೆಗಳು ಕೂಗ್ತಾ ಇವೆ, ಇವತ್ತು ಖಂಡಿತವಾಗಿಯೂ ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದೇ ಬರ್ತಾರೆ, ತವ್ರ ಮನೆಯಿಂದ ಯಾರಾದರೂ ಬರ್ಬೋದು ಇವತ್ತು ಅಂಥೇಳಿ ಪದೇ ಪದೇ ಹೊರಗಡೆ ಬಂದು ನೋಡೋಕೆ ಶುರು ಮಾಡಿಬಿಡ್ತಾರೆ. ಕಾಗೆ ಕೂಗಿವೆ ಅಂತಂದರೆ ಇವತ್ತು ಯಾರಾದರೂ ಬಂದೇ ಬರ್ತಾರೆ ಅಂಥೇಳಿ ಅವರು ಅತಿಥಿಗಳನ್ನು ನಿರೀಕ್ಷಣೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ಇದು ಕೂಡ ಮೂಢನಂಬಿಕೆಯಾಗಿದೆ. ಇದರ ಹಿಂದಿರುವ ಸೈನ್ಸ್ ಏನಪ್ಪ ಅಂತಂದರೆ, ಯಾವಾಗ ಆಹಾರದ ಕೊರತೆ ಆಗಿರುತ್ತೋ ಆವಾಗ ಕಾಗೆಗಳು ಆಹಾರವನ್ನು ಹುಡುಕುತ್ತಾ ಹೋಗ್ತವೆ ಮನೆ ಮನೆಗೆ. ಇಲ್ಲವೇ ಕಾಗೆಗಳಿಗೆ ಯಾವಾಗ ತೊಂದರೆ ಆಗುತ್ತೋ ಆವಾಗ ಕಾಗೆಗಳು ಕೂಗೋಕ್ಕೆ ಶುರು ಮಾಡ್ತವೆ. ಈ ಕಾಗೆಗಳು ನಿಮ್ಮ ಮನೆ ಹತ್ರ ಬರ್ತವೆ ಅಂತಂದರೆ ಅವು ಆಹಾರವನ್ನು ಹುಡುಕಿಕೊಂಡು ಬಂದಿರ್ತವೆ. ಅವು ಕೂಗ್ತಾ ಇವೆ ಅಂತಂದರೆ ಅದಕ್ಕೇನಾದರೂ ತೊಂದರೆ ಆಗಿರುತ್ತೆ, ಅದಕ್ಕಾಗಿಯೇ ಕೂಗ್ತಾ ಇರ್ತವೆ. ಕಾಗೆಗಳು ಬರೋದಕ್ಕೂ ಕೂಗೋದಕ್ಕೂ ಮತ್ತು ಸಂಬಂಧಿಕರು ಬರೋದಕ್ಕೂ ಯಾವುದೇ ಸಂಬಂಧ ಇಲ್ಲ, ಯಾವುದೇ ಲಾಜಿಕ್ ಇಲ್ಲ. ಹಳ್ಳಿಗಳಲ್ಲಿ ಯಾವಾಗ ಅತಿಥಿಗಳು ಬರ್ತಾ ಇರ್ತಾರಲ್ಲ ಅವರು ಖಾಲಿ ಕೈಯಿಂದ ಬರಲ್ಲ. ಹಳ್ಳಿಗಳಲ್ಲಿ ಅತಿಥಿಗಳು ಬರುವಾಗ ತಮ್ಮ ಗದ್ದೆಗಳಲ್ಲಿ ಬೆಳೆದಿರುವ ದವಸ ಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು, ತಾವು ಮನೆಯಲ್ಲಿ ತಯಾರಿಸಿದ ತಿಂಡಿ ತಿನಿಸುಗಳನ್ನು ತಗೊಂಡು ಬರ್ತಾರೆ. ಸೊ ಇವರು ತಿಂಡಿ ತರೋದಕ್ಕೂ ಕಾಗೆಗಳು ಕೂಗೋದಕ್ಕೂ ಸಾಂಕೇತಿಕವಾಗ್ಬೋದು.
ಆದರೆ ಕಾಗೆ ಕೂಗಿದ್ರೆ ಗೆಸ್ಟ್ಗಳು ಬರ್ತಾರೆ ಅನ್ನೋದು ನಿಜವಲ್ಲ, ಅದೊಂದು ಮೂಢನಂಬಿಕೆ ಆಗಿದೆ ಅಷ್ಟೇ. ಕಾಗೆಗಳು ಬಂದಿವೆ ಕೂಗ್ತಾ ಇವೆ ಅಂಥೇಳಿ ಪದೇ ಪದೇ ಹೊರಗಡೆ ಬಂದು ನೋಡೋಕೆ ಹೋಗ್ಬಿಡಿ. ನಂಬರ್ 7, ಸ್ನೀಸಿಂಗ್ ಬಿಫೋರ್ ಲಿವಿಂಗ್ ಹೋಮ್. ನಾವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಮನೆಯಿಂದ ಹೊರಡುವಾಗ ಮಧ್ಯದಲ್ಲಿ ಸೀನಿದರೆ ಕೆಟ್ಟದ್ದಾಗತ್ತೆ. ನಾವು ಯಾವ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತೀವೋ ಆ ಕೆಲಸ ಆಗಲ್ಲ, ಕೆಲಸ ಕೆಡುತ್ತೆ. ಅದಕ್ಕಾಗಿ ಸೀನೋದು ಅಪಶಕುನವಾಗಿದೆ. ನಾವು ಒಳ್ಳೆಯ ಕೆಲಸಕ್ಕೆ ಮನೆಯಿಂದ ಹೋಗುವಾಗ ಸೀನಿದರೆ ಹೊರಸಲ ಮೇಲೆ ನೀರು ಹಾಕಬೇಕು, ಮತ್ತು ಒಂದು 5 ನಿಮಿಷ ಕೂತ್ಕೊಂಡು ವೇಟ್ ಮಾಡಿ ನೀರು ಕುಡಿದು ವಿಶ್ರಾಂತಿ ತೆಗೆದುಕೊಂಡು ಅದಾದ ನಂತರ ಹೋಗಬೇಕು ಅನ್ನೋ ಒಂದು ನಂಬಿಕೆ ಇದೆ. ಆದರೆ ಈ ನಂಬಿಕೆ ಕೂಡ ಮೂಢನಂಬಿಕೆನೇ ಆಗಿದೆ. ಇದರ ಹಿಂದಿರುವ ಸೈನ್ಸ್ ಏನಪ್ಪ ಅಂತಂದರೆ, ಯಾವಾಗ ನಮ್ಮ ನೇಸಲ್ ಕ್ಯಾವಿಟಿಯಲ್ಲಿ ಅಂದರೆ ಮೂಗಿನಲ್ಲಿ ಧೂಳು ಅಥವಾ ಇನ್ನಿತರೆ ಡಸ್ಟ್ ಪಾರ್ಟಿಕಲ್ಗಳು ಸಿಕ್ಕಿರ್ತಾವಲ್ಲ, ಆವಾಗ ಅದನ್ನು ಕ್ಲೀನ್ ಮಾಡುವುದಕ್ಕಾಗಿ ಬಾಡಿ ನಮ್ಮನ್ನು ಸೀನೋ ಥರ ಮಾಡುತ್ತೆ. ನಾವು ಸೀನಿದಾಗ ನಮ್ಮ ಮೂಗು ಶುಚಿಯಾಗತ್ತೆ. ಇದು ಇದರ ಹಿಂದಿರುವ ಸೈನ್ಸ್ ಆಗಿದೆ. ಸೀನೋದು ಅಶುಭವಲ್ಲ. ನಾವು ಸೀನೋದ್ರಿಂದ ನಮ್ಮ ಕೆಲಸ ಆಗಲ್ಲ ಅಂತಲ್ಲ. ಸೀನೋದು ಒಂದು ನ್ಯಾಚುರಲ್ ಪ್ರೊಸೆಸ್ ಆಗಿದೆ. ಹೇಗೆ ನಾವು ಉಸಿರಾಡ್ತಾ ಇದ್ದೀವಲ್ಲ ಅದೇ ಥರ ಸೀನೋದು ಕೂಡ ಒಂದು ನ್ಯಾಚುರಲ್ ಪ್ರೋಸೆಸ್ ಆಗಿದೆ. ಸೊ ಇದನ್ನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನೀವೆಲ್ಲಾದರೂ ಹೋಗುವಾಗ ಸೀನಿದ್ರೆ ಒಂದು 5 ನಿಮಿಷ ಕೂತ್ಕೊಳ್ಳಿ, ನೀರು ಕುಡೀರಿ, ಆರಾಮಾಗಿ ಹೋಗಿ. ನಿಮ್ಮ ಫ್ಯೂಚರ್ ಜರ್ನಿ ಚೆನ್ನಾಗಿರುತ್ತೆ ಅಷ್ಟೇ ಹೇಳ್ಬೋದು. ಸೀನೋದ್ರಿಂದ ನಿಮ್ಮ ಕೆಲಸ ಕೆಡಲ್ಲ, ಇದೇನು ಅಶುಭ ಅಲ್ಲ. ನಂಬರ್ 8, ವಿಡೋಸ್ ಪ್ರೆಸೆನ್ಸ್ ಇನ್ ಆಸ್ಪಿಯಸ್ ಇವೆಂಟ್ಸ್. ಶುಭ ಸಮಾರಂಭಗಳಲ್ಲಿ ವಿಧವೆಯರು ಬರಬಾರ್ದು, ವಿಧವೆಯರು ಇರಬಾರ್ದು. ಅದಕ್ಕಾಗಿ ಶುಭ ಸಮಾರಂಭಗಳಿಗೆ ವಿಧವೆಯರಿಗೆ ಆಮಂತ್ರಣ ಕೊಡಬೇಡಿ. ಅವರೇನಾದರೂ ಬಂದರೆ ಅಶುಭವಾಗತ್ತೆ, ದುರದೃಷ್ಟವನ್ನು ತರುತ್ತೆ ಅಂಥೇಳಿ ಬಹಳಷ್ಟು ಜನ ನಂಬ್ತಾರೆ. ಇದನ್ನು ಗಂಡು ಮಕ್ಕಳು ಅಂತ ಇದ್ದಾರೆ ಅಂತಂದರೆ ನಾವು ಬೈಬೋದಿತ್ತು. ಆದರೆ ಗಂಡು ಮಕ್ಕಳಿಗಿಂತ ಹೆಚ್ಚಾಗಿ ಹೆಣ್ಮಕ್ಕಳೇ ಈ ಒಂದು ಮೂಢನಂಬಿಕೆಯನ್ನು ಫಾಲೋ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಒಳ್ಳೆಯ ಸಭೆ ಸಮಾರಂಭ ಇದೆ, ಮದುವೆ ಫಂಕ್ಷನ್ ನಡೀತಾ ಇದೆ, ಕೂಸು ಹುಟ್ಟಿದೆ, ಏನೇ ಇದ್ದರೂ ಕೂಡ ಆವಾಗ ಅವರು ವಿಧವೆಯರನ್ನು ಬೇಕಂತಲೇ ಅವಾಯ್ಡ್ ಮಾಡ್ತಾರೆ. ಮತ್ತು ಅವರೇನಾದರೂ ಬಂದರೆ ಅವರನ್ನು ಅವಮಾನ ಮಾಡ್ತಾರೆ. ಇದು ಕೂಡ ಒಂದು ದೊಡ್ಡ ಮೂಢನಂಬಿಕೆಯಾಗಿದೆ. ಈ ಮೂಢನಂಬಿಕೆಯನ್ನು ಜಾತಿವಾದಿಗಳು, ಧರ್ಮಾಂಧರು, ಕಾಮಾಂಧರು, ಸ್ತ್ರೀ ದ್ವೇಷಿಗಳು, ಹೊಲಸು ಮೆಂಟಾಲಿಟಿ ಇರುವ ಜನ ಶುರು ಮಾಡಿದ್ದಾರೆ. ವಿಧವೆಯರು ಅಪಶಕುನ, ವಿಧವೆಯರು ಅಶುಭ ಅನ್ನೋದೇನಿದೆಯಲ್ಲ, ಇದು ಜಾತಿವಾದಿಗಳ, ಧರ್ಮಾಂಧರ, ಕಾಮಾಂಧರ, ಸ್ತ್ರೀ ದ್ವೇಷಿಗಳ ಹೊಲಸು ಮೆಂಟಾಲಿಟಿ ಆಗಿದೆ ಅಷ್ಟೇ. ವಿಧವೆಯರು ಬಂದರೆ ಅಶುಭ ಆಗತ್ತೆ, ಮುತ್ತೈದೆಯರು ಬಂದರೆ ಎಲ್ಲ ಶುಭ ಆಗತ್ತೆ ಅನ್ನೋದು ಕೂಡ ಒಂದು ದೊಡ್ಡ ಮೂಢನಂಬಿಕೆ ಆಗಿದೆ. ಇದನ್ನು ತಲೆಯಿಂದ ತೆಗೆದುಬಿಡಿ. ನಂಬರ್ 9, ವರ್ಷಿಪಿಂಗ್ ಬನಾನಾ ಟ್ರೀ ಆ್ಯಂಡ್ ಲಕ್ಷ್ಮಿ. ನಾವೇನಾದರೂ ಬಾಳೆಹಣ್ಣಿನ ಗಿಡವನ್ನು ಪೂಜಿಸಿದರೆ, ಲಕ್ಷ್ಮಿಯನ್ನು ಪೂಜಿಸಿದರೆ ನಮಗೆ ದುಡ್ಡು ಬರುತ್ತೆ, ನಮಗೆ ಐಶ್ವರ್ಯ ಸಿಗತ್ತೆ, ಸಂಪತ್ತು ಸಿಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಈ ನಂಬಿಕೆಯಲ್ಲಿಯೇ ಲಕ್ಷಾಂತರ ಕೋಟ್ಯಾಂತರ ಜನ ಹೆಣ್ಮಕ್ಕಳು, ಗಂಡ್ಮಕ್ಕಳು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟುಬಿಟ್ಟು, ಇರೋ ಬರೋ ದುಡ್ಡನ್ನೆಲ್ಲ ಹಾಕಿಬಿಟ್ಟು ಬನಾನಾ ಟ್ರೀಯ ಪೂಜೆ ಮಾಡೋದು, ಲಕ್ಷ್ಮೀ ಪೂಜೆ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಕುಂತಿರ್ತಾರೆ. ಸೊ ಅವರ ನಂಬಿಕೆ ಇದೆ, ಅವರು ಮಾಡಲಿ, ನಾನು ಅದನ್ನು ತಪ್ಪಂತ ಹೇಳಲ್ಲ. ಆದರೆ ನಾವು ಪ್ರಾಕ್ಟಿಕಲ್ಲಾಗಿ ತಿಳ್ಕೋಬೇಕು, ಇದೊಂದು ಮೂಢನಂಬಿಕೆ ಆಗಿದೆ ಅಷ್ಟೇ. ಇದು ಡೋಂಗಿಗಳು ತಮ್ಮ ಹೊಟ್ಟೆ ಪಾಡಿಗಾಗಿ ಹಬ್ಬಿಸಿರುವ ಒಂದು ಮೂಢನಂಬಿಕೆಯ ಕೆಲಸವಾಗಿದೆ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಕೆಲಸ ಮಾಡಿದರೆ ಮಾತ್ರ ದುಡ್ಡು ಬರುತ್ತೆ. ನೀವು ಡೋಂಗಿಗಳ ಮಾತನ್ನು ಕೇಳ್ಕೊಂಬಿಟ್ಟು ನಿಮ್ಮ ಕಾಯಕವನ್ನು ಬಿಟ್ಟುಬಿಟ್ಟು ಬರೀ ಪೂಜೆ ಮಾಡೋದ್ರಿಂದ ನಿಮಗೇನು ಬದನೆಕಾಯಿನೂ ಸಿಗಲ್ಲ, ನೀವು ಬಡವರಾಗ್ತಾ ಹೋಗ್ತೀರಾ. ಭಕ್ತಿ ನಿಮಗೆ ಬಡತನವನ್ನು ಕೊಡುತ್ತೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಲೈಫಲ್ಲಿ ಸರಿಯಾಗಿ ಗೋಲ್ಗಳನ್ನು ಸೆಟ್ ಮಾಡಿ, ಸ್ಕಿಲ್ಗಳನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ನಿಮಗೆ ದುಡ್ಡು ಬರುತ್ತೆ. ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವರು ಸಿಂಪಲ್ಲಾಗಿ ಹೇಳಿದ್ದಾರೆ. ಇಂಗ್ಲೀಷ್ನಲ್ಲೂ ಕೂಡ ಇದನ್ನು ವರ್ಕ್ ಈಸ್ ವರ್ಷಿಪ್ ಅಂತಲೇ ಹೇಳಿದ್ದಾರೆ. ಅಲ್ಲೆಲ್ಲೂ ಕೂಡ ಪೂಜೆ ಮಾಡೋದ್ರಿಂದ ನಿಮಗೆ ದುಡ್ಡು ಬರುತ್ತೆ, ಶ್ರೀಮಂತರಾಗ್ತೀರಿ ಅಂತ ಹೇಳಿಲ್ಲ. ಇದೊಂದು ಮೂಢನಂಬಿಕೆಯಾಗಿದೆ. ಅದಕ್ಕಾಗಿ ನೀವು ಈ ಮೂಢನಂಬಿಕೆಯಿಂದ ಹೊರಬನ್ನಿ ಮತ್ತು ಸರಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿ. ಒಂದು ವೇಳೆ ನೀವು ದುಡ್ಡನ್ನು ಗಳಿಸೋದು ಹೇಗೆ, ಉಳಿಸೋದು ಹೇಗೆ, ಬೆಳೆಸೋದು ಹೇಗೆ ಅನ್ನೋದನ್ನು ಕಲಿಯುವ ಆಸೆಯನ್ನು ಹೊಂದಿದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನಂಬರ್ 10, ಸೋಲಾರ್ ಆ್ಯಂಡ್ ಲೂನಾರ್ ಎಕ್ಲಿಪ್ಸಸ್. ಯಾವಾಗ ಗ್ರಹಣಗಳು ಬಂದಿರ್ತಾವಲ್ಲ ಆವಾಗಲೂ ಕೂಡ ಜನ ಸುಮ್ಮನೆ ಹೆದರಿ ಸಾಯ್ತಾರೆ.
ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ಮನೆಯಲ್ಲಿ ಅಡುಗೆ ಮಾಡಬಾರ್ದು, ಊಟ ಮಾಡಬಾರ್ದು, ಏನನ್ನು ಕೂಡ ತಿನ್ನಬಾರ್ದು, ನೀರು ಕೂಡ ಕುಡಿಬಾರ್ದು, ನಾವು ನೀರಲ್ಲೇ ಮುಳುಗೆ ಕುಂತಿರಬೇಕು, ಮನೆಯಿಂದ ಆಚೆ ಬರಬಾರ್ದು ಅಂತೆಲ್ಲ ಯಾರೋ ಮೂರ್ಖರು ಹೇಳಿದ್ದನ್ನು ಕೇಳಿಬಿಟ್ಟು ಇವರು ಕೂಡ ಅದೇ ಥರ ಫಾಲೋ ಮಾಡ್ತಾ ಕುಂತಿರ್ತಾರೆ, ಸುಮ್ಮನೆ ಹೆದರಿ ಸಾಯ್ತಾ ಇರ್ತಾರೆ. ಇವುಗಳು ಮೂಢನಂಬಿಕೆಗಳಾಗಿವೆ. ಸೂರ್ಯಗ್ರಹಣ ಚಂದ್ರಗ್ರಹಣದಿಂದ ನಮಗೇನೂ ಕೆಟ್ಟದ್ದಾಗಲ್ಲ, ನಾವು ಮನೆಯಲ್ಲಿ ಇರಬಹುದು, ಹೊರಗಡೆ ಬರಬಹುದು. ಯಾವಾಗ ಕೆಲವೊಂದಿಷ್ಟು ಹಾನಿಕಾರಕ ಕಿರಣಗಳು ಬರೋವಿರ್ತವೇನೋ, ಬರಿಗಣ್ಣಿನಿಂದ ನೋಡಬಾರ್ದು ಅನ್ನೋದಿರುತ್ತೋ ಆವಾಗ ಸೈಂಟಿಸ್ಟ್ಗಳು ಹೇಳಿರ್ತಾರೆ ಆವಾಗ ಬರಿಗಣ್ಣಿನಿಂದ ನೋಡಬಾರ್ದು. ಆದರೆ ಎಲ್ಲ ಗ್ರಹಣಗಳಿಗೂ ಕೂಡ ನಾವು ಮನೆಯಲ್ಲೇ ಇರಬೇಕು, ಊಟ ಮಾಡಬಾರ್ದು, ನೀರು ಕುಡಿಬಾರ್ದು ಅನ್ನೋದಿದೆಯಲ್ಲ, ಇದೊಂದು ದೊಡ್ಡ ಮೂಢನಂಬಿಕೆಯಾಗಿದೆ, ಡೋಂಗಿತನವಾಗಿದೆ ಅಷ್ಟೇ. ಮುಂಚೆ ವಿಜ್ಞಾನ ಇರಲಿಲ್ಲ, ಜನರಿಗೆ ಗೊತ್ತಿರಲಿಲ್ಲ, ಆವಾಗ ಅಜ್ಞಾನಿಗಳಿದ್ದರು, ಅಂಧಭಕ್ತರಿದ್ದರು, ಡೋಂಗಿಗಳಿದ್ದರು. ಆದರೆ ಈಗ ವಿಜ್ಞಾನ ಬಂದಿದೆ, ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿದೆ. ಹೀಗಾಗಿ ನಾವು ಗ್ರಹಣಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ. ಹಳೆ ಕಾಲದಲ್ಲಿ ಆಹಾರ ತಿನ್ನಬಾರ್ದು ಅಂಥೇಳಿ ಯಾಕೆ ಹೇಳಿರ್ಬೋದಪ್ಪ ಅಂತಂದರೆ, ಆವಾಗಿನ ಕಾಲದಲ್ಲಿ ಫ್ರಿಜ್ ಇರಲಿಲ್ಲ, ಸೂರ್ಯನ ಶಾಖಕ್ಕೆ ಆಹಾರ ಬೇಗನೆ ಹಾಳಾಗೋ ಚಾನ್ಸಸ್ ಇತ್ತು, ಅದಕ್ಕಾಗಿ ಊಟ ಮಾಡಬೇಡಿ ಅಂತ ಹೇಳಿರ್ಬೋದು. ಆದರೆ ಈಗೇನಾಗಿದೆ, ಈಗ ಊಟ ಮಾಡ್ಬೋದಲ್ಲ ನೀವು, ನೋ ಪ್ರಾಬ್ಲಮ್, ಗ್ರಹಣಗಳಿಗೆ ಹೆದರೋಕೆ ಹೋಗಬೇಡಿ. ನಂಬರ್ 11, ಶೇಕಿಂಗ್ ಲೆಗ್ಸ್. ನಾವೇನಾದರೂ ನಮ್ಮ ಕಾಲುಗಳನ್ನು ಪದೇ ಪದೇ ಅಲುಗಾಡಿಸ್ತಾ ಇದ್ದರೆ ಇದರಿಂದ ನಮಗೆ ದಾರಿದ್ರ್ಯ ಬರುತ್ತೆ, ನಮ್ಮ ಸಂಪತ್ತು ಕಡಿಮೆ ಆಗತ್ತೆ, ನಮಗೆ ಆರ್ಥಿಕ ನಷ್ಟ ಬರುತ್ತೆ ಅಂತ ಹೇಳ್ತಾರೆ. ಇದು ಕೂಡ ಒಂದು ಮೂಢನಂಬಿಕೆಯಾಗಿದೆ. ನಾವೇನಾದರೂ ನಮ್ಮ ಕಾಲುಗಳನ್ನು ಪದೇ ಪದೇ ಅನಾವಶ್ಯಕವಾಗಿ ಅಲುಗಾಡಿಸ್ತಾ ಇದ್ದರೆ ಇದು ವಾಸ್ತವಿಕವಾಗಿ ಚಟಪಟಿಕೆಯನ್ನು, ಆತಂಕವನ್ನು, ಇಲ್ಲವೇ ಇದೊಂದು ನಮ್ಮ ರೂಢಿಯಾಗಿದೆ ಅನ್ನೋದನ್ನು ಸಂಕೇತಿಸುತ್ತೆ. ನಾವೇನಾದರೂ ಪದೇ ಪದೇ ಕಾಲುಗಳನ್ನು ಅಲ್ಲಾಡಿಸ್ತಾ ಇದ್ದರೆ ನಮಗೆ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಆಗಿದೆ ಅಂದಂಗೆ ಅರ್ಥ. ಈ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ಗೂ ಮತ್ತು ಹಣಕ್ಕೂ ಯಾವುದೇ ಸಂಬಂಧವಿಲ್ಲ. ನೀವು ಕಾಲನ್ನು ಅಲ್ಲಾಡಿಸ್ತಾ ಇದ್ದರೆ ನಿಮಗೆ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಇದೆ ಅಂದಂಗೆ, ನೀವು ಕಾಲು ಅಲ್ಲಾಡಿಸಿದರೆ ನಿಮ್ಮ ದುಡ್ಡು ಹೋಗುತ್ತೆ, ಬಡವರು ಆಗ್ತೀರಾ, ಲಾಸ್ ಆಗುತ್ತೆ ಅನ್ನೋದು ಶುದ್ಧ ಸುಳ್ಳಾಗಿದೆ, ಮೂಢನಂಬಿಕೆಯಾಗಿದೆ. ನಂಬರ್ 12, ಪೀಪಲ್ ಟ್ರೀ ಸ್ಪಿರಿಟ್ಸ್. ಈಗಲೂ ಕೂಡ ಹಳ್ಳಿಗಳಲ್ಲಿ ಜನ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ರಾತ್ರಿಯ ಸಮಯದಲ್ಲಿ ಆ ಆಲದ ಮರ ಇದೆಯಲ್ಲ ಅದರ ಹತ್ರ ಹೋಗಬೇಡ, ಆ ಆಲದ ಮರದಲ್ಲಿ ದೆವ್ವಗಳು ವಾಸಿಸ್ತವೆ, ಭೂತಗಳಿರ್ತವೆ, ನೀನೇನಾದರೂ ಹೋದರೆ ನಿನ್ನನ್ನು ಲಬಕ್ ಅಂತೇಳಿ ಹಿಡ್ಕೊಂಡ್ಬಿಡ್ತವೆ ಅಂತೇಳಿ ಮಕ್ಕಳನ್ನು ಹೆದರಿಸ್ತಾ ಇರ್ತಾರೆ. ಮಕ್ಕಳು ಬಾಲ್ಯದಲ್ಲಿಯೇ ಭೂತಗಳಿರ್ತವೆ, ದೆವ್ವಗಳಿರ್ತವೆ ಅಂತೇಳಿ ಹೆದರಿಬಿಟ್ಟು ಧಾರ್ಮಿಕ ಪಾಖಂಡಗಳಿಗೆ ಬಲಿಯಾಗ್ತಾ ಹೋಗ್ಬಿಡ್ತವೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಚಿಕ್ಕವರಿದ್ದಾಗಲೇ ಅವುಗಳಲ್ಲಿ ಮೂಢನಂಬಿಕೆಯನ್ನು ತುಂಬಿಡ್ತಾರೆ. ಅವುಗಳಿಗೆ ಮದುವೆಯಾಗಿ ಮಕ್ಕಳಾದರೂ ಕೂಡ ಇವ್ರ ಕತ್ತೆ ವಯಸ್ಸಿಗೆ ಬಂದರೂ ಕೂಡ ಇವರಿಗೆ ಬುದ್ಧಿ ಬಂದ್ಬಿಡಲ್ಲ, ಇವರು ಇದನ್ನೇ ನಂಬ್ಕೊಂಡು ಹೋಗ್ಬಿಡ್ತಾರೆ. ಆಲದ ಮರಗಳಲ್ಲಿ ದೆವ್ವಗಳಿರ್ತವೆ, ಅದಕ್ಕಾಗಿ ರಾತ್ರಿ ಹೋಗಬಾರ್ದು ಅನ್ನೋದೊಂದು ದೊಡ್ಡ ಮೂಢನಂಬಿಕೆಯಾಗಿದೆ. ಇದಕ್ಕೆ ಸೈನ್ಸ್ ಏನು ಹೇಳತ್ತಪ್ಪ ಅಂತಂದರೆ, ಎಲ್ಲ ಮರಗಳಂತೆ ಆಲದ ಮರ ಕೂಡ ರಾತ್ರಿ ವೇಳೆಯಲ್ಲಿ ಆಕ್ಸಿಜನನ್ನು ತೆಗೆದುಕೊಳ್ಳುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತೆ. ನಾವೇನಾದರೂ ರಾತ್ರಿಯ ಸಮಯದಲ್ಲಿ ಆಲದ ಮರದ ಕೆಳಗೆ ಹೋದರೆ, ಆಲದ ಮರ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ, ಸೊ ಅದೆಲ್ಲ ಸುತ್ತಮುತ್ತಲಿನ ಆಕ್ಸಿಜನನ್ನು ಒಳಗಡೆ ತೆಗೆದುಕೊಳ್ಳುತ್ತಾ ಇರುತ್ತೆ, ಬದಲಿಗೆ ಕಾರ್ಬನ್ ಡೈಆಕ್ಸೈಡನ್ನು ಬಿಡ್ತಾ ಇರುತ್ತೆ. ಇದರಿಂದ ನಾವಲ್ಲಿಗೆ ಹೋದಾಗ ಇಲ್ಲವೇ ಆಲದ ಮರ ಕೆಳಗೆ ಮಲಗಿದಾಗ ನಾವು ಆಕ್ಸಿಜನ್ನಿನ ಕೊರತೆಯಿಂದ ಉಸಿರುಗಟ್ಟಬಹುದು, ನಮ್ಮ ಉಸಿರಾಟಕ್ಕೆ ತೊಂದರೆ ಆಗ್ಬೋದು. ಇನ್ನು ಆಲದ ಮರ ದೊಡ್ಡದಿದೆ ಅಂಥೇಳಿ ಅದರಲ್ಲಿ ಯಾವುದಾದ್ರೂ ಕಾಡು ಪ್ರಾಣಿ ಬಂದು ಕುಂತಿರಬಹುದು, ಈ ಥರ ಆಗೋ ಚಾನ್ಸಸ್ಸು ಇರುತ್ತೆ. ನಮ್ಮ ಉಸಿರಾಟಕ್ಕೆ ತೊಂದರೆ ಕೂಡ ಆಗ್ಬೋದು ಮತ್ತು ಪ್ರಾಣಿಗಳು ನಮ್ಮ ಮೇಲೆ ಅಟ್ಯಾಕ್ ಕೂಡ ಮಾಡ್ಬೋದು. ಅದಕ್ಕಾಗಿ ಆಲದ ಮರದ ಹತ್ರ ಹೋಗಬಾರ್ದು. ಅದನ್ನು ಬಿಟ್ಟು ಆಲದ ಮರದ ಹತ್ರ ದೆವ್ವ ಇರುತ್ತೆ, ಭೂತ ಇರುತ್ತೆ ಇದೆ ಅನ್ನೋದಿದೆಯಲ್ಲ, ಇದು ಶುದ್ಧ ಸುಳ್ಳಾಗಿದೆ. ನಂಬರ್ 13, ಬ್ರೇಕಿಂಗ್ ಅ ಮಿರರ್. ನಾವು ಮನೆಯಲ್ಲಿರುವ ಕನ್ನಡಿಯನ್ನು ನಮ್ಮ ಕೈಯಿಂದ ಒಡೆದಾಕ್ಬಿಟ್ರೆ, ನಮ್ಮ ಕೈಯಿಂದ ಅಪ್ಪಿತಪ್ಪಿ ಕನ್ನಡಿ ಒಡೆದೋಗ್ಬಿಟ್ರೆ ಇದು ಅಶುಭವಾಗಿದೆ. ನಮಗೆ 7 ವರ್ಷಗಳ ತನಕ ದುರಾದೃಷ್ಟ ಬರುತ್ತೆ, ಕೇಡ್ಗಾಲು ಬರುತ್ತೆ. ಯಾಕಪ್ಪ ಅಂತಂದರೆ ನಮ್ಮಿಂದ ಒಡೆದ ಈ ಕನ್ನಡಿಗಳಲ್ಲಿ ಭೂತಗಳು ಮತ್ತು ಅತೃಪ್ತ ಆತ್ಮಗಳು ಬಂದು ವಾಸಿಸ್ತವೆ ಅಂತ ಹೇಳ್ತಾರೆ. ಇದು ಕೂಡ ಒಂದು ದೊಡ್ಡ ಮೂಢನಂಬಿಕೆಯಾಗಿದೆ. ಕೈಯಿಂದ ಕನ್ನಡಿ ಒಡೆದೋಗೋದು ಆಕ್ಸಿಡೆಂಟ್ ಆಗಿದೆ. ಒಡೆದ ಕನ್ನಡಿಯನ್ನು ನೀವು ಹೊರಗಡೆ ಬಿಸಾಕಿದರೆ ಮುಗಿದೋಗ್ಬಿಡ್ತು. ಒಡೆದ ಕನ್ನಡಿಯಲ್ಲಿ ಅತೃಪ್ತ ಆತ್ಮಗಳು ಬರ್ತವೆ ಅನ್ನೋದೇನಿದೆಯಲ್ಲ, ಇದೊಂದು ಕಟ್ಟುಕತೆಯಾಗಿದೆ, ಮೂಢನಂಬಿಕೆಯಾಗಿದೆ. ಇದು ವೆಸ್ಟರ್ನ್ ಕಲ್ಚರ್ನಿಂದ ಭಾರತಕ್ಕೆ ಬಂದಿದೆ. ಶತಮಾನಗಳ ಹಿಂದೆ ಕನ್ನಡಿಗಳು ತುಂಬಾ ದುಬಾರಿಯಾಗಿದ್ವು ಮತ್ತು ಇವುಗಳನ್ನು ಬದಲಾಯಿಸೋದು ಕೂಡ ಕಷ್ಟಕರವಾಗಿತ್ತು. ಆವಾಗಿನ ಜನ
ಕನ್ನಡಿಗಳನ್ನು ಬೀಳಿಸಬಾರ್ದು. ಕನ್ನಡಿ ತುಂಬಾ ಕಾಸ್ಟ್ಲಿ ಆಗಿದೆ, ರಿಪ್ಲೇಸ್ ಮಾಡೋದು ಕಠಿಣ ಆಗತ್ತೆ. ಪ್ರತಿಯೊಬ್ಬರು ಕೂಡ ಕನ್ನಡಿಗಳನ್ನು ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ರೀತಿ ಹೆದರಿಸೋಕೆ ಈ ಗಾಳಿ ಸುದ್ದಿಯನ್ನು ಹಬ್ಬಿಸಿದ್ರು. ಜನ ಈಗಲೂ ಕೂಡ ಆ ಗಾಳಿ ಸುದ್ದಿಯನ್ನೇ ನಂಬ್ತಾ ಇದ್ದಾರೆ ಮತ್ತು ಮೂಢನಂಬಿಕೆಗಳಿಗೆ ಬಲಿಯಾಗ್ತಾ ಇದ್ದಾರೆ. ಕನ್ನಡಿ ಕೈಯಿಂದ ಬಿದ್ದು ಒಡೆದು ಹೋಗೋದು ಆಕ್ಸಿಡೆಂಟಲ್ ಆಗಿದೆ, ಇದರಲ್ಲಿ ಯಾವುದೇ ಅತೃಪ್ತ ಆತ್ಮಗಳು ಬಂದು ಕೂಡಲ್ಲ, ಇದೇನು ಅಪಶಕುನ ಅಲ್ಲ. 7 ವರ್ಷಗಳ ತನಕ ನಿಮಗೇನು ದುರಾದೃಷ್ಟ ಬರಲ್ಲ. ಒಡಿತಾ ಹೊರಗಡೆ ಬಿಸಾಕ್ಬಿಡಿ, ಹೊಸ ಕನ್ನಡಿ ತೊಗೊಂಬಿಡಿ, ಸಿಂಪಲ್. ನಂಬರ್ 14, ಹ್ಯಾಂಗಿಂಗ್ ಲೆಮನ್ ಆ್ಯಂಡ್ ಚಿಲ್ಲೀಸ್ ಔಟ್ಸೈಡ್ ದ ಶಾಪ್ಸ್ ಆರ್ ಹೋಮ್ಸ್. ನಾವು ನಮ್ಮ ಮನೆಯ ಮುಂದ್ಗಡೆ ಇಲ್ಲವೇ ಅಂಗಡಿಯ ಮುಂದ್ಗಡೆ ಕಂಪಲ್ಸರಿಯಾಗಿ ನಿಂಬೆಹಣ್ಣುಗಳನ್ನು ಮತ್ತು ಮೆಣಸಿನಕಾಯಿಗಳನ್ನು ಕಟ್ಟಬೇಕು. ಇವು ದುಷ್ಟ ಶಕ್ತಿಗಳನ್ನು ತಡೀತವೆ. ನಮಗೆ ಕೆಟ್ಟ ದೃಷ್ಟಿ ಆಗದಂತೆ ಈ ನಿಂಬೆಹಣ್ಣು ಮೆಣಸಿನಕಾಯಿಗಳು ಕಾಪಾಡ್ತವೆ. ಅದಕ್ಕಾಗಿ ನಾವು ಮನೆ ಮುಂದೆ ಅಂಗಡಿಗಳ ಮುಂದೆ ನಿಂಬೆಹಣ್ಣು ಮೆಣಸಿನಕಾಯಿಗಳನ್ನು ಕಟ್ಟಬೇಕು ಅಂತ ಹೇಳ್ತಾರೆ. ಇದು ಕೂಡ ಒಂದು ಮೂಢನಂಬಿಕೆಯಾಗಿದೆ. ಇದರ ಹಿಂದಿರುವ ಸೈನ್ಸ್ ಏನಪ್ಪ ಅಂತಂದರೆ, ಈ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಗಳಿರ್ತಾವಲ್ಲ, ಇವು ಸಿಟ್ರಿಕ್ ಆಸಿಡನ್ನು ಮತ್ತು ಕ್ಯಾಸ್ಪೈಸಿನನ್ನು ರಿಲೀಸ್ ಮಾಡ್ತವೆ. ಸೊ ಇದರಿಂದ ಕೀಟಗಳು ದೂರ ಓಡಿ ಹೋಗಿಬಿಡ್ತವೆ ಮತ್ತು ಆಹಾರ ಪ್ರದೇಶಗಳಿರ್ತಾವಲ್ಲ ಅವು ಸ್ವಚ್ಛವಾಗಿರ್ತವೆ. ಸಿಟ್ರಿಕ್ ಆಸಿಡು ಮತ್ತು ಕ್ಯಾಸ್ಪೈಸಿನ್ನಿಂದ ಕೀಟಗಳು ದೂರ ಹೋಗ್ತವೆ ಮತ್ತು ಆಹಾರ ಪದಾರ್ಥಗಳು ಸ್ವಚ್ಛವಾಗಿರ್ತವೆ. ಅದಕ್ಕಾಗಿ ನಾವು ನಿಂಬೆಹಣ್ಣನ್ನು ಮತ್ತು ಮೆಣಸಿನಕಾಯಿಯನ್ನು ಕಟ್ಟಬೇಕು. ಇವು ದುಷ್ಟ ಶಕ್ತಿಯನ್ನು ಏನು ದೂರ ಓಡಿಸೋದಿಲ್ಲ, ಕೆಟ್ಟ ದೃಷ್ಟಿಯಿಂದ ಇವೇನು ನಿಮ್ಮನ್ನು ಕಾಪಾಡಲ್ಲ. ಇದರ ಹಿಂದಿರುವ ಸೈನ್ಸ್ ಇದಾಗಿದೆ. ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಮತ್ತು ಈ ಮೂಢನಂಬಿಕೆಯಿಂದ ಬೇಗನೆ ಹೊರಬರಬೇಕು. ನಂಬರ್ 15, ಬೇಬೀಸ್ ವಿಲ್ ಬಿ ಬಾರ್ನ್ ಬೈ ಈಟಿಂಗ್ ಎನ್ಚೆಂಟೆಡ್ ಮ್ಯಾಂಗೋಸ್. ಯಾವ ದಂಪತಿಗಳಿಗೆ ಮಕ್ಕಳಾಗಿರಲ್ವೋ ಅಥವಾ ಯಾವ ಹೆಣ್ಮಗಳು ಬಂಜೆ ಆಗಿರ್ತಾಳೋ ಅವಳೇನಾದರೂ ಮಂತ್ರಿಸಿದ ಮಾವಿನ ಹಣ್ಣುಗಳನ್ನು ತಿಂದರೆ, ಗುಡಿ ಗುಂಡಾರಗಳಿಗೆ ಹೋದರೆ, ಸ್ವಾಮೀಜಿಗಳ ಹತ್ರ ಹೋದರೆ, ಬಾಬಾಗಳ ಹತ್ರ ಹೋದರೆ, ಆಶ್ರಮಗಳಿಗೆ ಮಠಗಳಿಗೆ ಹೋದರೆ ಅವಳಿಗೆ ಮಕ್ಕಳಾಗ್ತವೆ, ನೀವು ಕೂಡ ಹೋಗಿ ನೋಡಿ ಅಂಥೇಳಿ ಕೆಲವೊಂದಿಷ್ಟು ಮೂರ್ಖ ಜನ ನಿಮಗೆ ಸಜೆಷನ್ಗಳನ್ನು ಕೊಡ್ತಾ ಇರ್ತಾರೆ. ಇದು ಕೂಡ ಒಂದು ದೊಡ್ಡ ಮೂಢನಂಬಿಕೆಯಾಗಿದೆ. ಇದನ್ನು ನಂಬಕ್ಕೆ ಹೋಗಬೇಡಿ. ಮಂತ್ರಿಸಿದ ಮಾವಿನ ಹಣ್ಣುಗಳನ್ನು ತಿನ್ನೋದ್ರಿಂದ ಮಕ್ಕಳಾಗಲ್ಲ. ನಿಮಗೆ ಮಕ್ಕಳಾಗಲ್ಲ ಅಂಥೇಳಿ ನೀವು ಗುಡಿಗಳಿಗೆ ಹೋದರೆ, ಮಠಗಳಿಗೆ ಹೋದರೆ, ಆಶ್ರಮಗಳಿಗೆ ಹೋದರೆ, ಕಳ್ಳ ಸ್ವಾಮೀಜಿಗಳ ಹತ್ರ ಹೋದರೆ, ಕಳ್ಳ ಸನ್ಯಾಸಿಗಳ ಹತ್ರ ಹೋದರೆ, ನಕಲಿ ದೇವಮಾನವರ ಹತ್ರ ಹೋದರೆ ಇವರು ಹೆಣ್ಮಕ್ಕಳನ್ನು ಶೋಷಣೆ ಮಾಡ್ತಾರೆ. ಇವರಿಂದ ನಿಮಗೆ ಮಕ್ಕಳಾಗಲ್ಲ. ಇದೊಂದು ಶುದ್ಧ ಮೂಢನಂಬಿಕೆಯಾಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದರೂ ಮಕ್ಕಳಾಗ್ತಾ ಇಲ್ಲಪ್ಪ ಅಂತಂದರೆ ನೀವು ಸೀದಾ ಡಾಕ್ಟ್ರ್ ಹತ್ರ ಹೋಗಿ, ಗೈನಕಾಲಜಿಸ್ಟ್ ಹತ್ರ ಹೋಗಿ, ಅವ್ರು ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ. ಇವತ್ತು ಮೆಡಿಕಲ್ ಸೈನ್ಸ್ ತುಂಬಾ ಅಡ್ವಾನ್ಸ್ಡ್ ಆಗಿ ಬೆಳೆದಿದೆ. ನಿಮಗೆ ಅವರು ಸೈಂಟಿಫಿಕ್ಕಾಗಿ ಮಕ್ಕಳನ್ನು ಕೊಡ್ತಾರೆ. ಅವರನ್ನು ಫಾಲೋ ಮಾಡಿ, ಡಾಕ್ಟ್ರುಗಳ ಹತ್ರ ಹೋಗಿ. ಅದನ್ನು ಬಿಟ್ಬಿಟ್ಟು ಮಾವಿನಕಾಯಿ ತಿಂದರೆ ಮಕ್ಕಳಾಗತ್ತೆ ಅಂಥೇಳಿ ಯಾವುದಾದ್ರೂ ಬಾಬಾಗಳ ಹತ್ರ ಹೋಗೋಕ್ಕೆ ಹೋಗಬೇಡಿ. ಮಹಾರಾಷ್ಟ್ರದಲ್ಲಿ ಒಬ್ಬ ಕಿಡೆ ಗುರುಜಿ ಅಂತ ಇದ್ದಾನೆ. ಅವನೇನು ಹೇಳ್ತಾನಪ್ಪ ಅಂತಂದರೆ, ನನ್ನ ತೋಟದಲ್ಲಿ ಬೆಳೆದಿರುವ ಮಾವಿನ ಹಣ್ಣನ್ನು ತಿಂದುಬಿಟ್ರೆ ಬಂಜೆಗೂ ಕೂಡ ಮಕ್ಕಳಾಗ್ತವೆ ಅಂಥೇಳಿ ಹೇಳ್ತಾನೆ. ಸೊ ಅದನ್ನು ಕೇಳ್ಕೊಂಬಿಟ್ಟು ಎಷ್ಟೋ ಹೆಣ್ಮಕ್ಳು ಹೋಗ್ತಾ ಇರ್ತವೆ ಅವನ ತೋಟಕ್ಕೆ. ಬರೀ ನಾರ್ಮಲ್ ಆಗಿರುವ ಹೆಣ್ಮಕ್ಳು ಹೋದರೆ ಏನು ಪ್ರಾಬ್ಲಮ್ ಇರಲಿಲ್ಲ. ಆದರೆ ಸಾಂಗ್ಲಿ ಮಿರಾಜ್ ಏರಿಯಾದಲ್ಲಿ ಎಷ್ಟು ಡಾಕ್ಟರ್ಸ್ಗಳಿದಾರೋ ಅವು ಕೂಡ ಹೋಗ್ತವೆ, ಅವ್ರ ಹೆಂಡತಿಯನ್ನು ಕೂಡ ಕಳಿಸ್ತಾರೆ. ಸೊ ಅಷ್ಟೊಂದು ಮೂರ್ಖರ ಥರ ಡಾಕ್ಟರ್ಗಳು ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಮೆಡಿಕಲ್ ಫೀಲ್ಡ್ ಅಡ್ವಾನ್ಸ್ಡ್ ಬೆಳೆದರೂ ಕೂಡ ಈ ಕೀಡೆ ಗುರುಜಿಗೆ ಜಾಸ್ತಿ ಜನ ಡಾಕ್ಟರ್ಸ್ಗಳೇ ಫಾಲೋವರ್ಸ್ ಇದ್ದಾರೆ ಮತ್ತು ಫ್ಯಾನ್ಸ್ಗಳಿದ್ದಾರೆ. ಇನ್ನು ಉತ್ತರ ಕರ್ನಾಟಕದಲ್ಲಂತೂ ದಿನಕ್ಕೊಬ್ಬ ಚೂತಿಯ ಬಂದುಬಿಡ್ತಾನೆ, ನಾನು ಮಕ್ಕಳು ಮಾಡಿಸ್ತೀನಿ, ಅದನ್ನು ಮಾಡ್ತೀನಿ, ಪವಾಡ್ ಮಾಡಿಬಿಡ್ತೀನಿ ಅಂತೇಳಿ. ಸೊ ಇಂಥ ದಗಲ್ಬಾಜಿಗಳ ಹಿಂದೆ ಹೋಗಬೇಡಿ. ಮಂತ್ರಿಸಿದ ಮಾವಿನ ಹಣ್ಣು ತಿನ್ನೋದ್ರಿಂದ ಮಕ್ಕಳಾಗಲ್ಲ. ಮಕ್ಕಳ ಹೇಗಾಗ್ತವೆ ಅನ್ನೋದು ನಿಮಗೆ ಸೈನ್ಸ್ ಚೆನ್ನಾಗಿ ಹೇಳಿಕೊಟ್ಟಿದೆ. ಯಾವಾಗ ಗಂಡು ಮತ್ತು ಹೆಣ್ಣು ಗ್ಯಾಮೆಟ್ಸ್ಗಳ ಮಿಲನ ಆಗತ್ತೋ ಆವಾಗ ಮಕ್ಕಳಾಗ್ತವೆ. ಮೇಲ್ ಕಡೆಯಿಂದ ಸ್ಪರ್ಮ್ ಬಂದಿರುತ್ತೆ, ಫಿಮೇಲ್ ಕಡೆಯಿಂದ ಎಗ್ ಗ್ಯಾಮೆಟ್ ಬಂದಿರುತ್ತೆ. ಯಾವಾಗ ಈ ಸ್ಪರ್ಮು ಮತ್ತು ಎಗ್ಗಳ ಮಿಲನ ಆಗುತ್ತೋ, ಯುನಿಯನ್ ಆಗುತ್ತೋ ಆವಾಗ ಫರ್ಟಿಲೈಸೇಷನ್ ಆಗುತ್ತೆ. ಈ ಫರ್ಟಿಲೈಸೇಷನ್ ಆದಾಗ ಮಗು ಹುಟ್ಟತ್ತೆ. ಮಕ್ಕಳು ಹೇಗೆ ಹುಟ್ಟುತ್ತವೆ ಅನ್ನೋದನ್ನು ನೀವು 9ನೇ ಕ್ಲಾಸ್ ಮಕ್ಕಳಿಗೆ ಕೇಳಿದರೂ ಕೂಡ ಅವರು ಟೆಕ್ಸ್ಟ್ ಬುಕ್ಕಲ್ಲಿದೆ, ಹೇಳ್ತಾರೆ. ಅದಕ್ಕಾಗಿ ನೀವು ಮಾವಿನಕಾಯಿ ತಿಂದರೆ ಮಕ್ಕಳಾಗತ್ತೆ, ಬಾಬಾಗಳ ಹತ್ರ ಗುಡಿ ಗುಂಡಾರಗಳಿಗೆ ಹೋದರೆ ಮಕ್ಕಳಾಗತ್ತೆ ಅನ್ನೋ ಮೂಢನಂಬಿಕೆಗಳಿಗೆ ಬಲಿಯಾಗಕ್ಕೆ ಹೋಗಬೇಡಿ. ನಂಬರ್ 16, ಯು ಕ್ಯಾನ್ ಇಂಪ್ರೆಸ್ ಗರ್ಲ್ಸ್ ಬೈ ಅಕಲ್ಟ್ ಫೋರ್ಸಸ್. ನಾವು ಮಾಟ ಮಂತ್ರ ಮಾಡಿಬಿಟ್ಟು, ವಶೀಕರಣ ಮಾಡಿಬಿಟ್ಟು ಸುಂದರವಾಗಿರುವ ಹುಡುಗಿಯರನ್ನು, ಮಹಿಳೆಯರನ್ನು ಪಟಾಯಿಸಬಹುದು. ಅವರನ್ನು ನಮ್ಮ ವಶಕ್ಕೆ ತೆಗೆದುಕೊಂಡ್ಬಿಟ್ಟು ಅವರನ್ನು ಮನಸ್ಸಿಗೆ ಬಂದಂತೆ ಅನುಭವಿಸಬಹುದು, ಸಂಭೋಗಿಸಬಹುದು. ನಾವು ಮಾಟ ಮಂತ್ರ ಮಾಡಿಬಿಟ್ಟು ಬೇರೆಯವರನ್ನು ನಮಗೆ ಹೆಂಗೆ ಬೇಕು ಹೆಂಗೆ ಕಂಟ್ರೋಲ್ ಮಾಡಿ ಅವರನ್ನು ನಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸ್ಬೋದು. ಅವರ ಲೈಫನ್ನು ಹಾಳು ಮಾಡ್ಬೋದು.
ಅವರ ಶ್ರೀಮಂತಿಕೆಯನ್ನು ಹಾಳು ಮಾಡಿ ಅವರನ್ನು ಬೀದಿ ಪಾಲ್ ಮಾಡ್ಬೋದು. ಅದಕ್ಕಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಮಾಟ ಮಂತ್ರ ಮಾಡಿಕೊಡ್ತೀವಿ, ವಶೀಕರಣ ತೆಗಿತೀವಿ, ಮಾಟ ಮಂತ್ರ ತೆಗಿತೀವಿ ಅಂಥೇಳಿ ಬಹಳಷ್ಟು ಡೋಂಗಿ ಬಾಬಾಗಳು ಎಲ್ಲ ಕಡೆಗೆ ಬೊಗಳೆ ಬಿಡ್ತಾ ತಿರುಗ್ತಾ ಇರ್ತಾರೆ. ಟಿ ವಿಯಲ್ಲಿ, ನ್ಯೂಸ್ ಪೇಪರಲ್ಲಿ, ಫೇಸ್ಬುಕ್ಕಲ್ಲಿ, ಅಷ್ಟೇ ಯಾಕೆ ಯೂಟ್ಯೂಬಲ್ಲೂ ಕೂಡ ಇಂಥ ಬಾಬಾಗಳು ಅಡ್ವರ್ಟೈಸ್ಗಳನ್ನು ರನ್ ಮಾಡ್ತಾ ಇರ್ತಾರೆ. ಇವುಗಳಿಗೆ ಬಲಿಯಾಗೋಕ್ಕೆ ಹೋಗಬೇಡಿ. ಇದೊಂದು ಶುದ್ಧ ಸುಳ್ಳಾಗಿದೆ. ಮಾಟ ಮಂತ್ರ ತಂತ್ರ ವಶೀಕರಣ ಅನ್ನೋದು 100% ಬೋಗಸ್ ಆಗಿದೆ. ನಂಬಕ್ಕೆ ಹೋಗಬೇಡಿ. ನಿಮ್ಮ ಟೈಮನ್ನು ದುಡ್ಡನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಸೈನ್ಸ್ ಏನು ಹೇಳತ್ತಪ್ಪ ಅಂತಂದರೆ, ಈ ಮಾಟ ಮಂತ್ರ ತಂತ್ರ ವಶೀಕರಣಗಳಲ್ಲಿ ನಂಬಿಕೆ ಇಡೋದಿದೆಯಲ್ಲ, ಇದು ದುರ್ಬಲ ಮನಸ್ಥಿತಿಯ ಜನರ ಒಂದು ದೊಡ್ಡ ದುರ್ಬಲ ಆಗಿದೆ. ಯಾರು ಮೆಂಟಲಿ ವೀಕ್ ಇರ್ತಾರೋ ಅಂಥವ್ರು ಮಾತ್ರ ಈ ಮಾಟ ಮಂತ್ರ ತಂತ್ರ ವಶೀಕರಣಗಳನ್ನೆಲ್ಲ ನಂಬ್ತಾರೆ. ಇದೊಂದು ಮೂಢನಂಬಿಕೆಯಾಗಿದೆ, ನಂಬಕ್ಕೆ ಹೋಗಬೇಡಿ. ನಂಬರ್ 17, ಆಸ್ಟ್ರಾಲಜಿ ಕ್ಯಾನ್ ಪ್ರೆಡಿಕ್ಟ್ ದ ಫ್ಯೂಚರ್. ಆಸ್ಟ್ರಾಲಜಿ ಅಂದರೆ ಜ್ಯೋತಿಷ್ಯದಿಂದ ನಾವು ಭವಿಷ್ಯವನ್ನು ತಿಳಿದುಕೊಳ್ಳಬಹುದು. ನಮ್ಮ ಮದುವೆಗಳಿರ್ತಾವಲ್ಲ, ಇವೆಲ್ಲವೂ ಕೂಡ ಸ್ವರ್ಗದಲ್ಲೇ ನಿಶ್ಚಯವಾಗಿರ್ತವೆ. ಅದಕ್ಕಾಗಿ ನಮ್ಮ ಹಣೆ ಬರದಲ್ಲಿ ಏನು ಬರೆದಿದೇನೋ ಆ ಥರ ಆಗತ್ತೆ. ಅದಕ್ಕಾಗಿ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಹಣೆ ಬರದಲ್ಲಿ ಬರ್ದಂಗೆ ಆಗತ್ತೆ, ನಾವು ಹಿಂಗೆ ಬದುಕಬೇಕು ಅಂಥೇಳಿ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ. ಇದು ಕೂಡ ಒಂದು ದೊಡ್ಡ ಮೂಢನಂಬಿಕೆಯಾಗಿದೆ. ಈ ಆಸ್ಟ್ರಾಲಜಿ ಇದೆಯಲ್ಲ, ಇದೊಂದು ದೊಡ್ಡ ಬೋಗಸ್ ಆಗಿದೆ. ಬೊಗಳೆ ಪಂಡಿತರ ಹೊಟ್ಟೆಪಾಡಾಗಿದೆ ಈ ಜ್ಯೋತಿಷ್ಯ. ಅದಕ್ಕಾಗಿ ನೀವು ನಂಬಕ್ಕೆ ಹೋಗಬೇಡಿ. ಜ್ಯೋತಿಷ್ಯದಿಂದ ಯಾರಿಗೂ ಕೂಡ ಯಾರ ಭವಿಷ್ಯವನ್ನು ಪ್ರೆಡಿಕ್ಟ್ ಮಾಡೋಕ್ಕೆ ಬರಲ್ಲ. ಮುಂದೆ ನಿಮ್ಮೊಂದಿಗೆ ಏನಾಗತ್ತೆ ಅನ್ನೋದನ್ನು ಜ್ಯೋತಿಷ್ಯ ಹೇಳಲ್ಲ. ಇದೊಂದು ದೊಡ್ಡ ಶುದ್ಧ ಸುಳ್ಳಾಗಿದೆ, ಬೋಗಸ್ ಆಗಿದೆ. ಜ್ಯೋತಿಷ್ಯವನ್ನು ಕೇಳೋಕ್ಕೂ ಹೋಗಬೇಡಿ, ನಂಬಕ್ಕೂ ಹೋಗಬೇಡಿ. ನೀವು ಮದುವೆ ಆಗುವುದಕ್ಕಿಂತ ಮುಂಚೆ ನಿಮ್ಮ ಜಾತಕಗಳನ್ನು ಕೂಡಿಸುವ ಬದಲು ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸಿ. ಆ ಹುಡುಗಿಯ ಮೊದಲು ಮೊಬೈಲ್ ಟೆಸ್ಟ್ ಮಾಡಿ, ಗೊತ್ತಾಗತ್ತೆ ನಿಮಗೇನು ಜಾತಕದಲ್ಲಿ ಏನು ಬದನೆಕಾಯಿ ಗೊತ್ತಾಗೋದೇ ಹುಡುಗ ಹುಡುಗಿಯ ಮೊಬೈಲ್ಗಳನ್ನು ಚೆಕ್ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗತ್ತೆ ಅವ್ರು ಎಷ್ಟು ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ ಅಂಥೇಳಿ. ಜ್ಯೋತಿಷ್ಯವನ್ನು ನಂಬಕ್ಕೆ ಹೋಗಬೇಡಿ, ಶುದ್ಧ ಸುಳ್ಳಾಗಿದೆ. ಇದು ನಿಮ್ಮ ಲೈಫನ್ನು, ದುಡ್ಡನ್ನು, ಟೈಮನ್ನು ವೇಸ್ಟ್ ಮಾಡುತ್ತೆ. ನಾನು ಹಣೆ ಬರದಲ್ಲಿ ಬರ್ದಂಗಾಗತ್ತೆ, ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯವಾಗಿರ್ತವೆ ಅನ್ನೋ ಒಂದು ಸ್ಟುಪಿಡ್ ಸ್ಟೇಟ್ಮೆಂಟನ್ನು ನಂಬಿ ಹಾಳಾಗಕ್ಕೆ ಹೋಗಬೇಡಿ. ನೀವು ನಿಮ್ಮ ಲೈಫಲ್ಲಿ ಇಷ್ಟಪಟ್ಟು ಏನೇನನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕೆ ಕಷ್ಟಪಡಿ. ನೀವು ಕಷ್ಟಪಟ್ಟರೆ ನೀವು ಇಷ್ಟಪಟ್ಟದ್ದು ಸಿಕ್ಕೇ ಸಿಗತ್ತೆ, ನೋ ಡೌಟ್ ಸಿಕ್ಕೇ ಸಿಗತ್ತೆ. ನೀವು ನಿಮ್ಮ ಲೈಫಲ್ಲಿ ಸರಿಯಾಗಿ ವಿದ್ಯೆಯನ್ನು ತಗೊಳ್ಳಿ, ಸ್ಕಿಲ್ಲನ್ನು ಬೆಳೆಸ್ಕೊಳ್ಳಿ, ಚೆನ್ನಾಗಿ ಕೆಲಸ ಮಾಡಿ, ದುಡ್ಡು ಮಾಡಿ, ಮನೆ ಕಟ್ಟಿ, ಕಾರ್ ತೆಗೆದುಕೊಳ್ಳಿ, ಬಿಸ್ನೆಸ್ ಮಾಡಿ, ಹೆಂಗೆ ಬೇಕೋ ಹಾಗೆ ನಿಮ್ಮ ಲೈಫನ್ನು ಎಂಜಾಯ್ ಮಾಡಿ. ಹಣೆ ಬರದಲ್ಲಿ ಬರ್ದಂಗೆ ಆಗತ್ತೆ ಅಂತೇಳಿ ಬಡತನದಲ್ಲಿ ಬಿದ್ದು ಓದಾಡಕ್ಕೆ ಹೋಗ್ಬಿಡಿ. ನೀವು ಈ ಜ್ಯೋತಿಷ್ಯ ಅನ್ನೋ ಒಂದು ಪಾಖಂಡಿದೆಯಲ್ಲ, ಇದನ್ನು ನಂಬಿ ನಿಮ್ಮ ಟೈಮನ್ನು, ದುಡ್ಡನ್ನು, ಲೈಫನ್ನು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಜ್ಯೋತಿಷ್ಯ ಅನ್ನೋ ಮೂಢನಂಬಿಕೆಯನ್ನು ಜಾಡಿಸಿ ಒದಿರಿ. ನಂಬರ್ 18 ಆ್ಯಂಡ್ ಲಾಸ್ಟ್, ಧರ್ಮ ಪ್ರೊಟೆಕ್ಟ್ಸ್ ಇನ್ನೋಸೆಂಟ್ಸ್ ಆ್ಯಂಡ್ ವುಮನ್. ಈ ಧರ್ಮಗಳಿವೆಯಲ್ಲ, ಇವು ಮುಗ್ಧ ಜನರನ್ನು ಮತ್ತು ಮಹಿಳೆಯರನ್ನು ರಕ್ಷಿಸುತ್ತವೆ ಅಂತ ಹೇಳಿಬಿಟ್ಟು ಎಲ್ಲ ಧರ್ಮಾಂಧರು ಕಾಮಾಂಧರು ಹೇಳ್ತಾ ಇರ್ತಾರೆ. ಈ ಧರ್ಮ ಅನ್ನೋದು ಮುಗ್ಧ ಜನರನ್ನು ಕಾಪಾಡುತ್ತೆ, ದೇವರು ಅವತಾರ ಎತ್ತಿ ಬಿಡ್ತಾನೆ, ಹಂಗಾಗತ್ತೆ ಹಿಂಗಾಗತ್ತೆ, ಹೆಣ್ಮಕ್ಳಿಗೆ ತೊಂದರೆ ಇದ್ದಾಗ ದೇವರು ಬಂದೇ ಬಿಡ್ತಾನೆ, ಕೂಗೋ ತಡ ಇಲ್ಲದೆ ಬರ್ತಾನೆ, ಹೆಣ್ಮಕ್ಕಳನ್ನು ಕಾಪಾಡ್ತಾನೆ. ಈ ಧರ್ಮ ನಿಮ್ಮನ್ನು ಕಾಪಾಡುತ್ತೆ. ಅದಕ್ಕಾಗಿ ನೀವು ಧರ್ಮವನ್ನು ಕಾಪಾಡಿ, ಕೆಲಸಗಳನ್ನೆಲ್ಲ ಬಿಟ್ಬಿಟ್ಟು ಬಡ್ದಾಡ್ಕೊಂಡು ಸಾಯಿರಿ, ಅವ್ರನ್ನ ಜಜ್ರಿ, ಇವ್ರನ್ನ ಸಾಯಿಸಿ ಅಂತೆಲ್ಲ ಈ ಧರ್ಮದ್ರೋಹಿಗಳು, ಢೋಂಗಿ ಬಾಬಾಗಳು ಹೇಳ್ತಾ ಇರ್ತಾರೆ, ಧರ್ಮಗುರುಗಳು, ಪಾಖಂಡಿಗಳು. ಇದು ಕೂಡ ಒಂದು ದೊಡ್ಡ ಮೂಢನಂಬಿಕೆಯಾಗಿದೆ. ಧರ್ಮ ಅನ್ನೋದೇ ಒಂದು ದೊಡ್ಡ ಮೂಢನಂಬಿಕೆಯಾಗಿದೆ. ಈ ಧರ್ಮ ಅನ್ನೋದೊಂದು ಹೊಲಸು ದಂಧೆಯಾಗಿದೆ. ಈ ಧರ್ಮ ಅನ್ನೋದು ದೇಶವನ್ನು ಹಾಳು ಮಾಡುತ್ತಿರುವ ಒಂದು ದೊಡ್ಡ ದೇಶದ್ರೋಹಿಯಾಗಿದೆ. ಧರ್ಮ ಜನರಿಗೆ ದಾರಿದ್ರ್ಯವನ್ನು ಮತ್ತು ಬಡತನವನ್ನು ಕೊಡುತ್ತದೆ. ಈ ಡೋಂಗಿ ಧರ್ಮ ಬರೀ ಭ್ರಷ್ಟ ದುಷ್ಟ ರೇಪಿಸ್ಟರನ್ನಷ್ಟೇ ಕಾಪಾಡುತ್ತದೆ. ಅದಕ್ಕಾಗಿ ನೀವು ಧರ್ಮದ ಚಕ್ಕರ್ನಲ್ಲಿ ಬಿದ್ದು ಅನಾಯಾಸವಾಗಿ ಸಾಯಕ್ಕೆ ಹೋಗಬೇಡಿ. ನೀವು ಎಷ್ಟು ಈ ಭಕ್ತಿ ಮತ್ತು ಧರ್ಮಗಳಿಂದ ದೂರ ಇರ್ತೀರೋ ಅಷ್ಟು ನಿಮ್ಮ ಲೈಫಲ್ಲಿ ಮುಂದೆ ಹೋಗ್ತೀರಾ, ಉದ್ಧಾರ ಆಗ್ತೀರಾ, ಎಜುಕೇಷನನ್ನು ಪಡ್ಕೊತೀರಾ, ಜಾಬ್ ಸಿಗತ್ತೆ, ಬಿಸ್ನೆಸ್ ಮಾಡ್ತೀರಾ, ಚೆನ್ನಾಗಿರ್ತೀರ. ನೀವು ಎಷ್ಟು ಧರ್ಮ ಅಂತೇಳಿ ಅದರ ಹಿಂದೆ ಹೋಗ್ತಿರೋ, ನಾನು ಎಲ್ಲ ಧರ್ಮದವರಿಗೇ ಸೇರಿಸಿನೇ ಉಗಿತಾ ಇರುವೆ. ಎಷ್ಟು ನೀವು ಭಕ್ತಿ ಧರ್ಮ ಅಂತೇಳಿ ಹೋಗ್ತಿರೋ ಅಷ್ಟು ದೊಡ್ಡ ಅಂಧಭಕ್ತರಾಗ್ತೀರಾ, ಅಷ್ಟು ದೊಡ್ಡ ಗುಲಾಮರಾಗ್ತೀರಾ, ದಾರಿದ್ರ್ಯ ಬರುತ್ತೆ, ಅಷ್ಟು ದೊಡ್ಡ ಬಡವರಾಗ್ತೀರಾ ನೀವು. ಮತ್ತು ನಿಮ್ಮ ಲೈಫಲ್ಲಿ ಏನೂ ಒಳ್ಳೆಯದಾಗಲ್ಲ. ಪುಕ್ಸಟ್ಟೆ ಬೀದಿ ನಾಯಿಗಳಂತೆ ಅನಾಥ ಶವಗಳಾಗಿ ಹೋಗ್ಬಿಡ್ತಾರೆ ನೀವು. ಇಷ್ಟೇ ನಿಮ್ಮ ಭವಿಷ್ಯ ಇದೆ. ಅದಕ್ಕಾಗಿ ಈ ಧರ್ಮ ಅನ್ನೋ ಒಂದು ಪಾಖಂಡದಿಂದ, ಧರ್ಮ ಅನ್ನೋ ಒಂದು ಮೂಢನಂಬಿಕೆಯಿಂದ ಹೊರಗಡೆ ಬನ್ನಿ. ಸೈಂಟಿಫಿಕ್ ಟೆಂಪರ್ಮೆಂಟನ್ನು ಬೆಳೆಸ್ಕೊಳ್ಳಿ, ವೈಜ್ಞಾನಿಕವಾಗಿ ಯೋಚನೆ ಮಾಡಿ. ಯಾವ ಧರ್ಮಗಳ ಹತ್ರನೂ ಫ್ಯಾಕ್ಟ್ಸ್ ಇಲ್ಲ, ಎಲ್ಲವೂ ಕೂಡ ಬೋಗಸ್ ಆಗಿವೆ. ಅದಕ್ಕಾಗಿಯೇ ಇವು ಬಡ್ದಾಡ್ಕೊಂಡು ಸಾಯ್ತಾ ಇವೆ.
ಯಾವತ್ತಾದರೂ ನೀವು ಸೈಂಟಿಸ್ಟ್ಗಳು ಬಡ್ದಾಡ್ಕೊಂಡಿರೋದನ್ನು ನೋಡಿದ್ದೀರಾ? ಇಲ್ಲ. ಯಾಕಪ್ಪ ಅಂತಂದರೆ ಸೈಂಟಿಸ್ಟ್ಗಳ ಹತ್ರ ಫ್ಯಾಕ್ಟ್ಸ್ಗಳಿವೆ, ಪ್ರೂಫ್ಸ್ ಇವೆ. ಆದರೆ ಎಲ್ಲ ಧರ್ಮದ ಪಾಖಂಡಿಗಳ ಹತ್ರ ಏನೂ ಇಲ್ಲ, ಬರೀ ಬೋಗಸ್ ನಂಬಿಕೆಗಳಿವೆ. ಅದಕ್ಕಾಗಿ ಈ ಧರ್ಮ ಅನ್ನೋ ಒಂದು ಮೂಢನಂಬಿಕೆಯಿಂದ ಮೊದಲು ಹೊರಗೆ ಬನ್ನಿ. ಒಂದು ವೇಳೆ ನೀವು ನಿಮ್ಮ ಲೈಫಲ್ಲಿ ಉದ್ಧಾರ ಆಗಬೇಕು, ನಿಮ್ಮ ಹೆಂಡತಿ ಮಕ್ಕಳೊಂದಿಗೆ ಖುಷಿಯಾಗಿರಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ಲದಕ್ಕಿಂತ ಮೊದಲು ನೀವು ಎಲ್ಲ ತರಹದ ಮೂಢನಂಬಿಕೆಗಳಿಂದ ಹೊರಬನ್ನಿ. ಮತ್ತು ನಿಮ್ಮ ದುಡ್ಡನ್ನು ಮತ್ತು ಟೈಮನ್ನು ಸರಿಯಾಗಿ ಕಾಪಾಡಿಕೊಳ್ಳಿ. ಒಂದು ವೇಳೆ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ, ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಈಗ ಸದ್ಯಕ್ಕೆ ದೀಪಾವಳಿ ಡಿಸ್ಕೌಂಟ್ ಆಫರ್ ನಡೀತಾ ಇದೆ, ಬೇಗನೆ ಜಾಯಿನ್ ಆಗಿ. ಈ ಡಿಸ್ಕೌಂಟ್ ಆಫರನ್ನು ಮಿಸ್ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ ಮತ್ತು ಬೇಗನೆ ಕೋರ್ಸ್ಗಳಿಗೆ ಜಾಯಿನ್ ಆಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.